ಖಾತೆ ಹಂಚಿಕೆ ಆಗತ್ತೆ ಅಂತ ಹೇಳಲಾಗ್ತಾ ಇದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲಿ ಇದನ್ನೆಲ್ಲ ಫೈನಲೈಸ್ ಮಾಡಿಕೊಂಡು ವಾಪಸ್ ಬೆಂಗಳೂರಿಗೆ ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾದು ಕುಳಿತ ಹೊಸ ಮಂತ್ರಿಗಳಿಗೆ ಗುಡ್ ನ್ಯೂಸ್. ಖರ್ಗೆ ವೇಣುಗೋಪಾಲ್ ಅವರ ಜೊತೆಗಿನ ಡಿಕೆ ಶಿವಕುಮಾರ್ ಅವರ ಮಾತುಕತೆ ಸಕ್ಸಸ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಖಾತೆ ಹಂಚಿಕೆಯನ್ನ ಫೈನಲ್ ಮಾಡಿಕೊಂಡು ಸಿಎಂ ವಾಪಸ್ ಬರ್ತಾ ಇದ್ದಾರೆ ಎನ್ನಲಾಗಿದೆ. ದೆಹಲಿಯಿಂದ ಬೆಂಗಳೂರಿಗೆ ಹಾರಿದ್ದಾರೆ ಡಿಕೆಶಿ. ಇಂಥದೇ ಖಾತೆ ಬೇಕು, ಅಂಥದೇ ಖಾತೆ ಬೇಕು ಅಂತ ಪಟ್ಟು ಹಿಡಿದವರಿಗೆ ಬಿಗ್ ಶಾಕ್. ಡಿಮಾಂಡ್ ಮಾಡಿದ ಖಾತೆಗಳನ್ನು ನೀಡೋದಕ್ಕೆ ಹೈಕಮಾಂಡ್ ನಕಾರ ವ್ಯಕ್ತಪಡಿಸಿದೆ ಅಂತ ಹೇಳಲಾಗ್ತಾ ಇದೆ. ಸಿಎಂ ನೀಡಿದ ಖಾತೆಯೇ ಫೈನಲ್ ಅಂತ ಒಪ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ರಾಜ್ಯದ ಜನ ಕೂಡ ಆದಷ್ಟು ಬೇಗ ಈ ಖಾತೆ ಹಂಚಿಕೆ ಆಗಿ ಆಡಳಿತ ಯಂತ್ರ ಚುರುಕಾಗಲಿ ಅಂತ ಬಯಸ್ತಾ ಇದ್ದಾರೆ. ಯಾರ್ಯಾರಿಗೆ ಯಾವ ಖಾತೆ ಸಿಗಬಹುದು, ಏನೆಲ್ಲ ಬದಲಾವಣೆ ಆಗಿರಬಹುದು, ಯಾವ ರೀತಿಯಲ್ಲಿ ಇರಬಹುದು ಈ ಸಂಪುಟ, ಡಿಕೆ ಶಿವಕುಮಾರ್ ಅವರ ಹೊಸ ಸಂಪುಟ? ಶ್ರೀಲಕ್ಷ್ಮಿ, ಖಂಡಿತವಾಗಿಯೂ ಸಚಿವರು ಕೂಡ ಖಾತೆ ಬೇಕು ಅನ್ನುವಂತ ಲೆಕ್ಕಾಚಾರದಲ್ಲೇ ಇದ್ದಾರೆ. ಯಾಕಂದ್ರೆ ಒಂದು ವಾರ ಆಯ್ತು ಇವತ್ತಿಗೆ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿ ಖಾತೆ ಇಲ್ಲದೆ ಕೆಲಸ ಮಾಡಬೇಕಾದಂತದ್ದು ಅನಿವಾರ್ಯತೆ ಎದುರಾಗಿದೆ. ಮತ್ತು ಬರದ ವೀಕ್ಷಣೆಯನ್ನ 3-4 ದಿನಗಳ ಕಾಲ ತಮ್ಮ ಜಿಲ್ಲೆಯಲ್ಲಿ ಇದ್ಕೊಂಡು ವಾಪಸ್ ಆಗಿರ್ತಕ್ಕಂಥದ್ದು. ಈಗ ಖಾತೆ ಕೊಟ್ರೆ ನಾವು ಅಧಿವೇಶನಕ್ಕೆ ರೆಡಿ ಆಗ್ತೇವೆ ಅನ್ನುವಂತ ಒಂದು ಲೆಕ್ಕಾಚಾರದಲ್ಲಿ ಇದ್ರು. ಇಲ್ಲಿವರೆಗೂ ಕೂಡ ಖಾತೆ ಹಂಚಿಕೆ ಆಗಲ್ಲ. ಇವತ್ತು ಸಂಜೆ ಒಳಗಡೆ ಖಾತೆ ಹಂಚಿಕೆ ಆಗಬಹುದು ಅನ್ನುವಂತ ನಿರೀಕ್ಷೆಗಳಿದಾವೆ. ಮಧು ಬಂಗಾರಪ್ಪ ಅವರು ಕೂಡ ಮಾತನಾಡ್ತಾ ಅದೇ ಮಾತನ್ನ ಹೇಳ್ತಾ ಇದ್ರು. ಇವತ್ತು ಆಗುವಂತ ಸಾಧ್ಯತೆಗಳಿದಾವೆ. ದೆಹಲಿಯಿಂದ ಸಿಎಂ ಅವರು ವಾಪಸ್ ಆಗಿದ್ದಾರೆ ಅನ್ನುವಂಥದ್ದು ಮತ್ತು ದೆಹಲಿಯಲ್ಲಿ ಸಿಎಂ ಅವರಿಗೆ ಒಂದು ರೀತಿಯಲ್ಲಿ ಪಾಸಿಟಿವ್ ಆಗಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟವಾಗಿದೆ. ಅದು ಸಂಜೆ ವೇಳೆಗೆ ಒಂದು ಖಾತೆ ಹಂಚಿಕೆ ಯಾರ್ಯಾರಿಗೆ ಯಾವ್ಯಾವುದು ಅನ್ನುವಂಥದ್ದು. ಯಾಕಂದ್ರೆ ನಾವೆಲ್ಲ ಒಂದು ಪ್ರಶ್ನೆ ಇತ್ತು, ಇಂತಿಂತ ಖಾತೆಗಳು ಇಂತಿಂತ ಸಚಿವರಿಗೆ ಸಿಗಬಹುದು ಅನ್ನುವಂಥದ್ದು ಮತ್ತು ಬೇಡಿಕೆಯನ್ನು ಕೂಡ ಇಟ್ಟಿದ್ರು. ನಮಗೆ ಇಂಥ ಖಾತೆಗಳನ್ನು ಕೊಡಿ ಅನ್ನುವಂತ ಒಂದಷ್ಟು ಸಹಜವಾದಂತಹ ಬೇಡಿಕೆಗಳನ್ನ ಸಚಿವರು ಇಟ್ಟಿದ್ರು. ಆದ್ರೆ ಈಗ ಹೈಕಮಾಂಡ್ ಭೇಟಿಯ ವೇಳೆಯಲ್ಲಿ ಹೈಕಮಾಂಡ್ ಹೇಳಿರ್ತಕ್ಕಂಥದ್ದು ಸಿಎಂ ಅವರಿಗೆ, ಹೈಕಮಾಂಡ್ ಅಥವಾ ನಾವು ಏನು ತೀರ್ಮಾನ ಮಾಡ್ತೇವೆ ಅದನ್ನ ಕಾರ್ಯನಿರ್ವಹಿಸಬೇಕು. ಹೆಚ್ಚುವರಿ ಖಾತೆ ಇಂಥದೇ ಬೇಕು ಅನ್ನೋಂಥದ್ದು ಯಾರು ಕೂಡ ಡಿಮಾಂಡ್ ಮಾಡೋ ಹಾಗಿಲ್ಲ. ಅದರಲ್ಲೂ ಮುನಿಯಪ್ಪನವರು ಹೆಚ್ಚುವರಿ ಖಾತೆಯನ್ನ ಕೇಳ್ತಾ ಇದ್ರು, ಸಮಾಜ ಕಲ್ಯಾಣ ನನಗೆ ಬದಲಿಸಿಕೊಡಿ ಅನ್ನುವಂಥದ್ದನ್ನ. ಅದಕ್ಕೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಒಪ್ಪಿಲ್ಲ ಅನ್ನುವಂತ ಮಾಹಿತಿಗಳು ಈಗ ಲಭ್ಯ ಆಗ್ತಾ ಇದಾವೆ. ಹಾಗಾಗಿ ಇವತ್ತು ಸಂಜೆ ಒಳಗಡೆ ಖಾತೆ ಹಂಚಿಕೆ ಆಗುತ್ತೆ ಅನ್ನುವಂಥದ್ದು ಮತ್ತು ಇನ್ನೂ 3 ದಿನಗಳ ಕಾಲ ಅಧಿವೇಶನಕ್ಕೆ ಸಮಯ ಇರೋದ್ರಿಂದ ಆ ವೇಳೆಗಾಗಲಿ ರೆಡಿ ಆಗಲಿ ಅನ್ನುವಂತ ನಿಟ್ಟಿನಲ್ಲಿ ಖಾತೆ ಹಂಚಿಕೆ ಮಾಡುವಂತ ಸಂದರ್ಭ ಬಂದಿದೆ ಅನ್ನುವಂತ ಇಟ್ಕೊಂಡು ಇವತ್ತು ಖಾತೆ ಹಂಚಿಕೆ ಆಗ್ತಾ ಇದಾವೆ. ಶ್ರೀಲಕ್ಷ್ಮಿ.